ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾಭಾಗ ಸುಳಾದಿ. ಏನು ಪೇಳಿದರೇನು ಜ್ಞಾನರಹಿತನಿಗೆ ಮಾಡುವನೇ ತನ್ನ ಹೀನ ಗುಣವಾ. ಶ್ವಾನನ ತಂದು ಬಾಲ ನೀವಿ ತಳಗಿಯೋಳು ತಾನಿಡಲದರಿಂದ ಮೇಣು ಸರಳವಾಗುವುದೇ. ಧೇನು ಪಾಲಿಸಿದಂತೆ ಕೋಣನ್ನ ಸಾಕಿದರೆ ಏನಾದರೂ ಕ್ಷೀರ ಸೂನೆ ಉಂಟೆ. ನಾನೆಂಬೋ ದುರ್ಮತಿಗೆ ಆನಂದ ತರದ ತತ್ವವನು ಪೇಳಲು ಸತ್ಯವನೆನಿಯನು. ಸ್ಥಾನದ ನಾಮ ದೇವ ವಿಜಯ ವಿಠಲನ್ನ ಕಾಣದೆ ಭವದಲ್ಲಿ ಕ್ಷೀಣವಾಗುವನು. ಮುಗ್ಧಗೆ ಉಪದೇಶ ಸಿದ್ಧಾಂತಗಳೆಲ್ಲ ಬದ್ಧವಾಗಿ ಕರೆದು ಬುದ್ಧಿಯಿಂದಲಿ ಪೇಳೆ ಕ್ಷುದ್ರತನವ ಬಿಟ್ಟು ಶ್ರದ್ಧೆ ಭಕುತಿಯಲ್ಲಿ ದುಗ್ಧಾಬ್ಧಿ ವಾಸನ ಹೊದ್ದಿ ಬದುಕುವನೆ. ದಗ್ಧ ಪಟಹದೋಳು ಮುದ್ದಿಯ ಮುದರಿದರೆ ಛಿದ್ರವ ಬೀಳದಲೆ ಪೊದ್ದಿಕೊಂಡಿಪ್ಪದೆ. ರುದ್ರನಾಮಕ ದೇವ ವಿಜಯ ವಿಠಲನ್ನ ಬದ್ಧ ದ್ವೇಷಿಗೆ ಸಾಧ್ಯವೇ ಸತು ಕರ್ಮ. ಶವ ಬಿದ್ದಿರಲು ಪೋಗಿ ಕಿವಿಗೆ ಮೊಗವನಿಟ್ಟು ಔತಣಕ್ಕೆ ಬಾ ಎಂದು ಪೇಳಲು. ಆ ಶವ ಅವಸರರಿದು ಬಂದು ಸವಿಪಾಕ ನುಂಡು ಪ್ರಸ್ತಾವ ಮೊಗಳಿ ತೃಪ್ತಿಯ ಬಡಬಲ್ಲದೇನೋ. ಭವರೋಗದ್ವೈದ್ಯ ಶ್ರೀಧರನ ಚರಿತೆಯನ್ನು ಶ್ರವಣಕ್ಕೆ ಬೀರಲು ಬುದ್ಧಿಪೂರ್ವಕದಿಂದ ಅವಗುಣ ತೋರದು ಕೇಳುವನೇ ಹರುಷದಲ್ಲಿ. ಹವಿಶೇಷ ನಾಮಕ ನಮ್ಮ ವಿಜಯ ವಿಠಲನ್ನ ಶ್ರವಣ ತೊರೆದವನು ಆ ಶವನೆಂದು ತಿಳಿವದು. ಇಂದಿರಾ ರಮಣನ ಪೊಂದದ ಪಾಪಿಗೆ ಮಂದಾಕಿನಿ ಜಲ ಮಿಂದರೆ ಅವಸಂಗ ನೊಂದು ಬೆಂದು ಪೋಗುವುದು ಎಂದಿಗೆ ಸಿದ್ಧ. ಹಿಂದಕ್ಕೆ ಮಧುರಿಲಿಂದ ಓಡಿ ಜರಾಸಂಧನು ಗಂಗೆಲಿ ಬಂದು ಬೀಳಲಿ. ಮೈ ಬೆಂದು ಪೋಯಿತು ಕಷ್ಟದಿಂದಲಿ ಉಳಿದನು ಸಂದೇಹವೆನದಿರಿ. ವೃಂದಾರಕ ಸರ್ವ ಸಂದೋಹ ಬಲ್ಲದು ಇಂದಿನ ಮಾತಲ್ಲ. ಮಂದಮತಿನರ ಒಂದು ಸಾರಿ ಹರಿ ಎಂದೆನ್ನದವನಾವ ನಂದಾದಿ ಬಾಳನು. ಕಂದರ್ಪ ಜನಕ ಕಪೀಂದ್ರ ವಿಜಯ ವಿಠಲಂದರ್ಕ ಉಳ್ಳನಕ ಬಂಧನದೊಳಗಿಡುವ. ಅಸಮಸ್ತತ್ವವೈದು ಹೀನ ಪಿಸುನನಿಗೆ ಉಸರಿದರೆ ವಶ ಮಾಡಿಕೊಂಡು ಸಂಪಾದಿಸಬಲ್ಲನೆ ಜ್ಞಾನವನ್ನು. ಹಸುವಿನ ಹಾಲು ಹಿಂಡಿ ಹಸನಾಗಿ ಕಾಸಿ ಹುಳಿ ರಸದೊಳು ಹೆಪ್ಪುಗೂಡೆ ಮೊಸರಾಗಿ ತೋರುವುದೇ ಪುಸಿವಿವಾದಿಗೆ ಉಪನಿಷತ್ ತತ್ವಗಳು ಪೇಳೆ. ಅಸುರ ಮೋಹಕದರ್ಥ ಎಸದು ಬಿಡನು ಕಾಣೋ. ಪೇಸಲ ನಾಮಕ ದೇವ ವಿಜಯ ವಿಠಲನ ಕುಶಲ ವಾರ್ತೆಯ ಕೇಳದೆ ಅಸುವ್ಯರ್ಥ ಮಾಡುವನು. ಮಿಥ್ಯಾವಾದಿಗೆ ಸತ್ಯವೆಂದು ಪೇಳಿದರವ ಸತ್ಯ ವಿಜಯ ವಿಠಲನ್ನ ಭಜಿಸದೆ ಕೆಡುವನು. ಮಿಥ್ಯಾವಾದಿಗೆ ಸತ್ಯವೆಂದು ಪೇಳಿದರವ ಸತ್ಯ ವಿಜಯ ವಿಠಲನ್ನ ಭಜಿಸದೆ ಕೆಡುವನು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಇದು ಅಜ್ಞಾನಿಗಳಿಗೆ ತತ್ವೋಪದೇಶಗಳು ತಿಳಿಸಬಾರ್ದು, ಅಂದರೆ ಅವರಿಗೆ ತಿಳಿಸಿದರೆ ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳುವ ಸುಳಾದಿ ಇದು. ಏನು ಪೇಳಿದರೇನು
ಜ್ಞಾನರಹಿತನಿಗೆ, ಜ್ಞಾನ ಇಲ್ಲದವನಿಗೆ, ಅಜ್ಞಾನಿಗೆ ಏನು ಹೇಳಿದರೆ ಏನು, ಅವನು ತನ್ನ ಹೀನ ಗುಣವನ್ನು, ತನ್ನ ಕೆಟ್ಟ ಸ್ವಭಾವವನ್ನು, ಅಂದರೆ ಈ ಮತ್ವವನ್ನು, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂಬೋದನ್ನ ಅವನು ತಿಳ್ಕೊಂಡು ಅರಿತಾನೇನು ಈ ಪ್ರಪಂಚದಾಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವನು ಅಜ್ಞಾನಿ. ಅದಕ್ಕೆ 2 ಉಪಮೆಗಳು ಕೊಡ್ತಾ ಇದ್ದಾರೆ, ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ನಾಯಿನ ತಂದು ಅದನ್ನ ಬಾಲವನ್ನ ನೀವಿ ಅದನ್ನ ತಗೊಂಡು ಹೋಗಿ ಒಂದು ಲಣಗಿ ಅಂತಾರೆ. ಲಣಗಿ ಅಂತಂದ್ರೆ ಒಂದು ಬ್ಯಾಂಬೂ ಇದ್ದಂಗೆ, ಒಂದು ರಂಧ್ರ ಇದ್ದಿದ್ದು ಒಂದು ಕಟ್ಟಿಗೆ ಇದ್ದಂಗೆ, ಅದರೊಳಗೆ ಆ ಬ್ಯಾಂಬೂರೊಳಗೆ ಅದನ್ನಿಟ್ಟು ನಾಯಿ ಬಾಲ ಸೀದಾ ಆಗತ್ತೇನು ಅಂತ ಹೇಳ್ತಾರೆ. ನಾಯಿ ಬಾಲ ಡೊಂಕ ಅಂತ ಹೇಳ್ತಾರಲ್ಲ, ಆ ಥರ ಈ ಅಜ್ಞಾನ, ಈ ಏನಂತಾರೆ, ಮಾಯಾವಾದಿತನವನ್ನು ತಿಳ್ಕೊಂಡಿದಂಥವನಿಗೆ ಎಷ್ಟು ನಾಯಿ ಬಾಲ ಡೊಂಕ ಇದ್ದಂಗೆ, ಅವನಿಗೆ ನೀನು ಏನು ತತ್ವೋಪದೇಶ ಮಾಡಿದ್ರು ಕೂಡ ಅವನಿಗೆ ಅರ್ಥನೇ ಆಗೋದಿಲ್ಲ, ಅವನು ಕೇಳೋದೇ ಇಲ್ಲ, ಅಂಥವನಿಗೆ ಹೇಳೋದು ವೇಸ್ಟ್. ಅದು ಶ್ವಾನನ ಈ ಥರ ನಾಯಿ ಬಾಲ ಡೊಂಕ ಇದ್ದಂಗೆ ಅವನು ಅಂತ ಹೇಳ್ತಾರೆ. ಅದು ಇನ್ನೊಂದು ಹೇಳ್ತಾ ಇದ್ದಾರೆ, ಆಕಳನ್ನು ತಂದು ಅದನ್ನು ಪಾಲಿಸಿ ಲಾಲಿಸಿದರೆ ನಮಗೆ ಹಾಲು ಕೊಡ್ತದ, ಅದೇ ಕೋಣವನ್ನು ಸಾಕಿದರೆ ನಮಗೆ ಏನು ಕೊಡ್ತದ, ಹಾಲು ಕೊಡ್ತದೇನೋ, ಕೊಡೋದಿಲ್ಲ. ಅಂದರೆ ಇಲ್ಲಿ ನಾಯಿ ಕೋಣ ಇದ್ದಂಗೆ ಈ ಮಾಯಾವಾದಿಗಳು ಅಂತ ಹೇಳ್ತಾ ಇದ್ದಾರೆ. ನಾನೆಂಬೋ ದುರ್ಮತಿಗೆ, ನಾನು ಎಂಬೋ ಅಹಂಕಾರ ಇದ್ದವನು, ನಾನು ಅಹಂ ಬ್ರಹ್ಮೋಸ್ಮಿ ಅಂತ ಹೇಳ್ತಾರೆ ಅವರು. ನಾನು ಎಂಬೋ ಅಹಂಕಾರ ಇದ್ದವನಿಗೆ ಈ ಆನಂದ ತರದ ತತ್ವವನ್ನು ಹೇಳಲು ಸತ್ಯವನೇನೆಯನು. ಆನಂದ ತೀರ್ಥರ, ಶ್ರೀಮದಾನಂದ ತೀರ್ಥರ ತತ್ವ, ದೇವರು ಹರಿಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಹೇಳುವ ತತ್ವವನ್ನು ಹೇಳಿದರೆ ಅದನ್ನು ಅವನು ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಸತ್ಯವ ಗೊತ್ತೇ ಆಗೋದಿಲ್ಲ ಅವನಿಗೆ. ಸ್ಥಾನದ ನಾಮ ಶ್ರೀ ವಿಜಯ ವಿಠಲನ್ನ ಕಾಣದೇ ಭವದಲ್ಲಿ, ಅವನಿಗೆ ದೇವರನ್ನ ನಾಮವನ್ನು ತಿಳ್ಕೊಲಾರ್ದಾಗ ಈ ಸಂಸಾರ ಎಂಬೋ ಸಮುದ್ರದೊಳಗೆ ಬಿದ್ದು ಕ್ಷೀಣವಾಗಿ ಬಿಡ್ತಾನೆ ಅಂತವನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮುಗ್ಧಗೆ ಉಪದೇಶ ಸಿದ್ಧಾಂತಗಳೆಲ್ಲ, ಈ ಅಜ್ಞಾನಿಗೆ ಉಪದೇಶ ಮಾಡಿ ಸಿದ್ಧಾಂತಗಳನ್ನು ಬೋಧನೆ ಮಾಡಿದರೆ ಅದು ಬುದ್ಧಿಯಿಂದಲೇ ಅವನ್ನ ಕರ್ಕೊಂಡು ಬಂದು ಅವನ್ನ ಕೂಡಿಸಿ ಬುದ್ಧಿಯಿಂದಲೇ ಎಲ್ಲ ಹೇಳಿದರೆ ಅವನ ಕೆಟ್ಟ ಗುಣವನ್ನು ಬಿಟ್ಟು, ಶ್ರದ್ಧೆ ಭಕ್ತಿಯಲ್ಲಿ ಕೆಟ್ಟ ಗುಣಗಳನ್ನೆಲ್ಲ ಬಿಟ್ಟು ಹರಿಸರ್ವೋತ್ತಮತ್ವ ಇದು ತಿಳ್ಕೊಂಡು ಅವನು ಏನಾದರೂ ಹೋಗಿ ನಮ್ಮ ಕ್ಷೀರಾಬ್ಧಿ ಸಾಯಿಯಾದ ಆ ಶ್ರೀಹರಿಯನ್ನು ಹತ್ತಿರ ಹೋಗಿ ಅವನ್ನ ತಿಳ್ಕೊಂಡು ಅವನ ಗುಣಗಳನ್ನು ಪೇಳ್ತಾ ಅವನು ಬದುಕ್ತಾನೇನು, ಸಾಧ್ಯನೇ ಇಲ್ಲ ಅಂತಾರೆ. ಅವನಿಗೆ ಇರೋದೇ ದುರ್ಮತಿ. ದಗ್ಧ ಪಟದೊಳು ಮುದ್ದಿಯ ಮುದರಿದರೆ ಛಿದ್ರವ ಬೀಳದಲೆ ಪೊದ್ದಿಕೊಂಡಿಪ್ಪದೆ. ಚರ್ಮದ ಇದು ಒಂದು ಏನಂತಾರೆ, ಡ್ರಮ್ ಅಂತ ಹೇಳ್ತಾರೆ, ಚರ್ಮದಲ್ಲಿಂದ ಮಾಡಿದಂಥ ಆ ವಾದ್ಯ, ಅದು ಸುಟ್ಟು ಹೋಗ್ಬಿಡ್ತಾ ಇದ್ರೆ ಅದರೊಳಗೆ ಒಂದು ತೂತು ಬೀಳ್ತದಾಗ್ಲಿ, ಅದನ್ನು ಮತ್ತು ಮುದ್ದಿ ಮಾಡ್ದಂಗಾಗಿ ಏನನ್ನ ಬಾರಿಸ್ಲಕ್ಕೆ ಹೋದರೆ ಬಾರಿಸ್ಲಕ್ಕೆ ಆಗೋದಿಲ್ಲ. ಅದೇ ಥರ ಇವನು ಸುಟ್ಟು ಹೋದವನು ಇದ್ದಂಗೆ, ಇವನ ಕಿವಿಗೆ ರಂಧ್ರ ಬಿದ್ದಿದೆ, ನಾವು ಏನು ಹೇಳಿದರೂ ಅದು ತಲೆಗೆ ಏರೋದೇ ಇಲ್ಲ, ಆ ರಂಧ್ರದಲ್ಲಿಂದ ಅವನಿಗೆ ಹೊರಗೆ ಬರುತ್ತೆ. ಅದಕ್ಕೆ ಅಂಥವನಿಗೆ ಹೇಳಿದರೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ರುದ್ರನಾಮಕ ದೇವ ವಿಜಯ ವಿಠಲನ್ನ ಬದ್ಧ ದ್ವೇಷಿಗಳಿಗೆ ಸಾಧ್ಯವೇ ಸತುಕರ್ಮ. ದೇವರ ಬದ್ಧ ದ್ವೇಷಿಗಳವರು, ದೇವರು ಇಲ್ಲ ಅಂತ ಹೇಳುವವರವರು, ಇವೆಲ್ಲ ಮಿಥ್ಯ ಅಂತ ಹೇಳುವವರವರು, ಆಮೇಲೆ ಶ್ರೀಹರಿಯನ್ನ ಒಪ್ಪದವರವರು. ಅಂಥವರಿಗೆ ನೀನು ಏನು ಹೇಳಿದರೆ ಕೂಡ ಅವರಲ್ಲಿಂದ ಸತ್ಕರ್ಮ ಎಂಬುದು ನಡೆಯೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಆಮೇಲೆ ತ್ರಿವಿಡ ತಾಳದಲ್ಲಿ ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ನೋಡ್ರಿ, ಶವ ಬಿದ್ದಿದ್ದಾಗೆ ಅಲ್ಲಿ ಹೋಗಿ ಅವನ ಕಿವಿಯಲ್ಲಿ ನಾಳೆ ನಮ್ಮ ಮನೆಗೆ ಔತಣಕ್ಕೆ ಬರ್ರಿ ಅಂತ ಹೇಳಿದರೆ ಆ ಶವ ಎದ್ದು ಬಂದು ಆ ಸವಿಪಾಕ ಎಲ್ಲ ಮಾಡಿದ್ದೆಲ್ಲ ಊಟ ಮಾಡಿ ಭಾಳ ಚಲೋ ಆಗಿದೆ ಅಂತ ಯಾರಾದರೂ ಆ ಶವನ್ನ ಕರ್ಕೊಂಬಂದು ತೃಪ್ತಿಯ ಬಡಿಸ್ಲಿಕ್ಕೆ ಆಗ್ತದೇನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಅದೇ ಥರ ಭವರೋಗದ್ವೈದ್ಯಾದ ಈ ಸಂಸಾರ ಸಾಗರವನ್ನು ದಾಟಿಸುವ ವೈದ್ಯ ನಮ್ಮ ಶ್ರೀಧರ ನಾಮಕ ಪರಮಾತ್ಮ. ಅವನ ಚರಿತೆಯನ್ನು ನಮ್ಮ ಶ್ರವಣಕ್ಕೆ ಬೀರಲು ಬುದ್ಧಿಪೂರ್ವಕದಿಂದ ಅವನ ಚರಿತೆಯನ್ನು ತಗೊಂಡು ಹೋಗಿ ಅಂಥ ಮಾಯಾವಾದಿಗಳಿಗೆ ಬುದ್ಧಿಪೂರ್ವಕದಿಂದ ಹೇಳಿದರೆ ಅವ ಗುಣ ತೊರೆದು, ಅವನಿಗಿದ್ದಿದ್ದ ಕೆಟ್ಟ ಗುಣ ತೊರೆದು ಕೇಳುವನೇ ಹರುಷದಲ್ಲಿ ಅದು ಕೇಳ್ತಾನ, ಕೇಳೋದಿಲ್ಲ.
ಹವಿಶೇಷ ನಾಮಕ ನಮ್ಮ ವಿಜಯ ವಿಠಲನ್ನ ಶ್ರವಣದ ತೊರೆದವನು, ಅದು ಕೇಳದಿಲ್ಲ, ಆದ ಕಾರಣ ಅವನ್ನು ಪೆಣ ಅಂತ ಅರ್ಥ, ಶವ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಶವ ಬಂದು ಊಟ ಮಾಡೋದಿಲ್ಲನೋ ಅದೇ ಥರ ನಿಂತ ನಡಿಯಾಡುವ ಶವ ಅಂದರೆ ಈ ಶ್ರೀಮದಾಚಾರ್ಯರ ತತ್ವವನ್ನು ನಂಬದಿರದವನು, ಮಾಯಾವಾದಿಯವನು. ಅವನು ನಡೆದಾಡುವ ಶವ ಇದ್ದಂಗೆ, ಅವನ ಕಿವಿಗೆ ಏನು ಬಿದ್ದರೆ ಕೂಡ ಅವನು ಅದನ್ನು ಕೇಳೋದಿಲ್ಲ ಅಂತ ಹೇಳಿ ಇಲ್ಲಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು, ವಿಜಯದಾಸರು ಅಟ್ಟತಾಳದೊಳಗೆ. ಇಂದಿರಾ ರಮಣನ ಪೊಂದದ ಪಾಪಿಗೆ, ದೇವರನ್ನ ಪೊಂದಲಾರ್ದಾಗಿದ್ದ ಪಾಪಿ ಯಾವನಿದ್ದಾನೋ, ದೇವರನ್ನ ನಂಬಲಾರ್ದಾಗಿರೋ ಪಾಪಿ ಯಾವನಿದ್ದಾನೋ, ಅವನು ಗಂಗಾದಿ ಜಲದಲ್ಲಿ ಹೋಗಿ ಮಿಂದರೆ ಕೂಡ, ಸ್ನಾನವನ್ನು ಮಾಡಿದರೆ ಕೂಡ ನೊಂದು ಬೆಂದು ಹೋಗುವನು. ಯಾವತ್ತಿಗೂ ಅವನು ನೊಂದು ಬೆಂದು ಹೋಗ್ತಾನೆ ಆಗಲಿ, ಮತ್ತು ಅವನಿಗೆ ಯಾವ ಮೋಕ್ಷ ಅಂತದ್ದು ಬರೋದಿಲ್ಲ ಅಂತ ಹೇಳ್ತಾರೆ. ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಲಿದ್ದವನು ಯಾತಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಎಂದಿಗೆ ಸಿದ್ಧ ಹಿಂದಕ್ಕೆ ಮಧುರಿಯಲಿಂದ ಓಡಿ ಜರಾಸಂಧ ಗಂಗೆಯಲ್ಲಿ ಬಂದು, ಜರಾಸಂಧ ಗಂಗೆಯ ಸ್ನಾನ ಮಾಡ್ತಾ ಇದ್ದಂತೆ. ಮಧುರಿಲಿಂದ ಬಂದು ಅವನು ಗಂಗೆ ಸ್ನಾನ ಮಾಡಿ ಹೋದರೆ ಕೂಡ ಅವನು ಬೆಂದು ಹೋದ ಆಗಲಿ, ಕಷ್ಟದಿಂದಲಿ ಭಾಳ ಕಷ್ಟದಿಂದ ಉರುಳಿದಾನೆ ಆಗಲಿ, ಅವನಿಗೆ ಏನೂ ಅದರಲ್ಲಿಂದ ಇದು ಬರಲಿಲ್ಲ. ಎದಕ್ಕಂದರೆ ದೇವರನ್ನು ನಂಬಲಿಲ್ಲ, ಅವನು ದೇವರ ಜೊತೆಗೆ ಇರಲಿಲ್ಲ. ಸಂದೇಹವೆನದರಿ ವೃಂದಾರಕ ಸರ್ವ ಸಂದೋಹ ಬಲ್ಲದು, ಇಂದಿನ ಮಾತಲ್ಲ, ಇವತ್ತಿನ ಮಾತಲ್ಲ, ಇದು ಯಾವಾಗಿಂದೋ. ಮಂದಮತಿ ನರ ಒಂದು ಸಾರಿ ಹರಿ ಅಂತ ಕರೆದ್ರೆ ಸಾಕು, ದೇವರು ಬಂದು ನಮ್ಮನ್ನು ಬಾಳ್ತಾನೆ. ಕಂದರ್ಪ ಜನಕ ಕಪೀಂದ್ರ ವಿಜಯ ವಿಠಲ, ಈ ವಾಯುದೇವರಿಗೆ ಪ್ರಿಯನಾದ ವಿಜಯ ವಿಠಲ ಅಂದರ್ಕ ಉಳ್ಳ ಬಂಧನದೊಳಗಿಡುವ, ಅದು ತಿಳ್ಕೊಳ್ಳೋವರಿಗೆ ನಮ್ಮನ್ನ ಈ ಬಂಧನದೊಳಗೆ ಇಟ್ಟುಬಿಡ್ತಾನೆ. ಅದಕ್ಕೆ ದೇವರ ಸರ್ವೋತ್ತಮತ್ವವನ್ನು ತಿಳಿದು ಅವನನ್ನು ತಿಳ್ಕೊಂಡಿದರೆ ಅವನು ಎಂದಿಗೂ ನಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಸಮತತ್ವ ವೈದು ಹೀನ ಪಿಸುನರಿಗೆ, ಈ ಹೀನ ಪಿಸುನರಿಗೆ ಹೋಗಿ ತತ್ವವನ್ನು ಉಪದೇಶ ಮಾಡಿದರೆ ಅದನ್ನು ವಶ ಮಾಡಿಕೊಂಡು ಸಂಪಾದಿಸಬಲ್ಲೆ, ಅದನ್ನು ವಶ ಮಾಡಿಕೊಂಡು ಜ್ಞಾನವನ್ನು ಸಂಪಾದಿಸ್ಲಿಕ್ಕಾಗ್ತದೇನೋ, ಆಗೋದಿಲ್ಲ. ಹಸುವಿನ ಹಾಲು ಹಿಂಡಿ ಹಸನಾಗಿ ಕಾಸಿ, ಹಸುವಿನ ಹಾಲು, ಆಕಳ ಹಾಲು ಹಿಂಡಿ, ಹಸುವಿನ ಹಾಲು ಹಿಂಡಿ ಹುಳಿ ರಸದೊಳಗೆ ಅದನ್ನು ಹೆಪ್ಪುಗೂಡಿಸಿದ್ರೆ ಅದು ಮೊಸರು ಆಗ್ತದೇನೋ ಅಂತ ಕೇಳ್ತಾರೆ. ಹಾಲು ಕೆಟ್ಟೋಗೆದ ಅಂತಾರಾಗಲಿ ಅದನ್ನು ಮೊಸರು ಆಗೋದಿಲ್ಲ. ಪುಸಿ ವಿವಾದಿಗೆ ಉಪನಿಷತ್ ತತ್ವಗಳು, ಈ ಅದೇ ಥರ ಮೋಸಗಾರನಾದವನಿಗೆ ಉಪನಿಷತ್ ತತ್ವಗಳು ಹೇಳಿದರೆ ಅವನು ಅದನ್ನು ತಿರಸ್ಕರಿಸಿ ಪಾಪದ ಮಾರ್ಗಕ್ಕೆ ಬೀಳ್ತಾನೆ. ಪೇಳೆ ಅಸುರ ಮೋಹಕ ಅರ್ಧ ಎಸೆದು ಬಿಡನು ಕಾಣು, ಅಸುರ ಮೋಹದಿಂದ ಅವನದನ್ನು ತಿರಸ್ಕಾರ ಮಾಡಿ ಪಾಪದ ಮಾರ್ಗಕ್ಕೆ ಬೀಳ್ತಾನೆ. ವಿಜಯ ವಿಠಲ ದೇವರ ನಾಮವನ್ನು ಕೇಳದೆ, ದೇವರ ನಾಮವನ್ನು ಪೇಳಲಾರ್ದಾಗಿದ್ದವನು ಕುಶಲವಾರ್ತಿಯ ಕೇಳದೆ ಹಸು ವ್ಯರ್ಥ ಮಾಡುವನು. ಅವನ ಜನ್ಮ ವ್ಯರ್ಥ ಮಾಡ್ಕೋತಾನೆ, ಅವನ ಜೀವನವನ್ನು ವ್ಯರ್ಥ ಮಾಡ್ಕೋತಾನೆ ದೇವರ ನಾಮ ಸ್ಮರಣೆ ಮಾಡಲಾರ್ದಾಗಿ. ಹಾಲು ಹೇಗೆ ಹೆಪ್ಪು ಕಟ್ಟೋದಿಲ್ಲನೋ ಮೊಸರು ಇದು ಮಾಡೋಕವರಿಗೆ ಬರೀ ಹುಳಿಯಲ್ಲಿ ಹಾಕಿದರೆ, ಅದೇ ಥರ ನಮಗೆ ಹರಿಸರ್ವೋತ್ತಮತ್ವವನ್ನು, ಶ್ರೀಮದಾಚಾರ್ಯ ತತ್ವವನ್ನು ತಿಳಿಲಾರ್ದಾಗಿ ದೇವರ ನಾಮಸ್ಮರಣೆ ಮಾಡಲಾರ್ದಾಗಿದ್ದವನು ವ್ಯರ್ಥ ಆಗ್ತಾನೆ. ಮಿಥ್ಯಾವಾದಿಗೆ, ಈ ಮಾಯಾವಾದಿಗಳಿಗೆ ಸತ್ಯತತ್ವವನ್ನು ಹೇಳಿದರೆ ಸತ್ಯ ವಿಜಯ ವಿಠಲನ ಭಜಿಸದೇ ಕೆಡುವನು. ಅವನಿಗೆ ಹೇಳಿದರೆ ಕೂಡ ಅವನು ದೇವರನ್ನು ಭಜಿಸಲಾರ್ದಾಗಿ ನಾಶವಾಗುತ್ತಾನೆ. ಅದಕ್ಕೆ ಅಂಥವನಿಗೆ ನಾವು ತತ್ವೋಪದೇಶ ಮಾಡಿದರಲಿ ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವರ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಎಂಬುದನ್ನು ತಿಳ್ಕೊಂಡು ಬದುಕಿದರೆ ಅವನು ಮುಂದೆ ಏಸು ಜನ್ಮಗಳಲ್ಲಿ ಬಂದರೆ ಕೂಡ ಅವನಿಗೆ ಒಂದು ಒಳ್ಳೆ ಸದ್ಗತಿ ಬರುತ್ತೆ. ಇಲ್ಲ ಅಂದರೆ
ಇದರೊಳಗೆ ಬಿದ್ದು ಬಿದ್ದು ನೊಂದು ನೊಂದು ಭವಸಾಗರವನ್ನು ದಾಟ್ಲಾರ್ದಾಗಿ ಪುನಃ ಪುನಃ ಬಂದು ಮೋಕ್ಷಕ್ಕೆ ದಾರಿನೇ ಸಿಗೋದಿಲ್ಲ ಅಂತವನಿಗೆ ಅಂಧಂತಮಸ್ಸಿಗೆ ಹೋಗ್ತಾನೆ ಅಂತೇಳಿ ವಿಜಯದಾಸರು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಅಂಥವನಿಗೆ ತತ್ವೋಪದೇಶ ಮಾಡೋದ್ರಲ್ಲಿಂದ ಉಪಯೋಗನೂ ಇಲ್ಲ, ಪ್ರಯೋಜನವೂ ಇಲ್ಲ ಅಂತೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಇದು ದೇವರು ನನ್ನ ಯೋಗ್ಯತಾನುಸಾರ ಒಳಗೆ ನಿಂತು ಎಷ್ಟು ನುಡಿಸಿದಾನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿದರು. ವಿಜಯದಾಸರು ಹೇಳಿದ ಸುಳಾದಿಗಳನ್ನು ಹೇಳಬೇಕು ಅಂತಂದರೆ 10 ನಿಮಿಷ 15 ನಿಮಿಷ ಸರಿ ಹೋಗೋದಿಲ್ಲ. ಇದನ್ನು ಹೀಗೆ ಎಲ್ಲ ಮಹಾಭಾರತ, ಭಾಗವತ ಇದರೊಳಗಲಿಂದ ಅದು ಇದು ಎಲ್ಲ ತತ್ವಗಳನ್ನು ತೆಗೆದಿರ್ತಾರೆ. ಅದನ್ನೆಲ್ಲ ಕೋಟ್ ಮಾಡ್ಕೋತಾ ಹೋದರೆ ಒಂದೊಂದು ಸುಳಾದಿ 10 ದಿನ ಆದರೂ ಮುಗಿಯೋದಿಲ್ಲ. ನನ್ನ ಜೀವನಯೋಕ್ತಿಗೆ ಸ್ವಾಮಿ ಒಳಗೆ ನಿಂತು ಎಷ್ಟು ನುಡಿಸಿದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ, ಜಯ ವಿಜಯರಾಯ, ಜಯ ವಿಜಯರಾಯ.